ಒಂದೊಂದು ಕಡೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ನಟ ದರ್ಶನ್ ಅವರು ಬಂದಿದ್ದಾರೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಚಿಕಿತ್ಸೆ ಪಡೆಯುವಂಥ ನಿಟ್ಟಿನಲ್ಲಿ ಕೊಲೆ ಆರೋಪಿ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್ ಅನ್ನುವಂಥದ್ದು ವಿಚಾರ. ಈಗ ಆಲ್ರೆಡಿ ಶಸ್ತ್ರಚಿಕಿತ್ಸೆಗೆ ನಟ ಒಪ್ಕೊಂಡಿದ್ದಾರೆ ಅಂತಲೂ ಕೂಡ ಗೊತ್ತಾಗಿರುವಂಥ ಮಾಹಿತಿ. ಆಮೇಲೆ ಇನ್ನೊಂದು ಸಂಗತಿ ಅಂತಂದರೆ ದರ್ಶನ್ ಅವರಿಗೆ ಕೊಟ್ಟಿರುವಂಥ ರೆಗ್ಯುಲರ್ ಬೇಲನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅಲ್ಲೂ ಕೂಡ ಇನ್ನೇನು ಸದ್ಯದಲ್ಲೇ ವಿಚಾರಣೆ ಬರೋದಿದೆ. ಈ ಟೈಮ್ನಲ್ಲಿ ಸಹಜವಾಗಿ ವಕೀಲರುಗಳು ಅದೇ ಪೊಲೀಸರು ಈಗ ದರ್ಶನ್ ಅವರು ಭಾಳ ಆರಾಮಾಗಿದ್ದಾರೆ, ಅವರು ಬೇಲ್ ತಗೊಂಡ್ಕೊಂಡಂಥ ಕಾರಣ ಏನು, ಬಟ್ ಅವ್ರಿಗೆ ಇರೋದೇನು, ಈ ಥರದ್ದೆಲ್ಲ ವಿಚಾರ ಪ್ರಸ್ತಾಪ ಮಾಡೋದಿದೆ. ಅದರ ನಡುವೆ ಅವರೀಗ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಡಾಕ್ಟರ್ ಅಜಯ್ ಹೆಗ್ಡೆ ಅವರ ಬಳಿ ಚಿಕಿತ್ಸೆಗೆ ಬಂದಿದ್ದಾರೆ ದರ್ಶನ್. ಸಂಕ್ರಾಂತಿ ನಿನ್ನೆ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲೇ ಸಂಕ್ರಾಂತಿ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ. ಸಂಕ್ರಾಂತಿ ಬಳಿಕ ಶಸ್ತ್ರಚಿಕಿತ್ಸೆ ಅಂತ ವೈದ್ಯರು ಕೂಡ ಹೇಳಿದ್ರಂತೆ. ವೈದ್ಯರು ಹೇಳಿದರು ಮಾತನಾಡುವಂಥ ಸಂದರ್ಭದಲ್ಲಿ ಸಂಕ್ರಾಂತಿ ಬಳಿಕ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂತ. ಬಹುಶಃ ಈಗ ಆ ಶಸ್ತ್ರಚಿಕಿತ್ಸೆಗೆ ಬಂದಿದ್ದಾರೋ ಅಥವಾ ಏನಾದರೂ ಟ್ರೀಟ್ಮೆಂಟ್ ಪಡೆಯೋಕೆ ಮಾತ್ರ ಬಂದಿದ್ದಾರೋ ಅಥವಾ ಕೆಲವೊಂದು ಮೆಡಿಕೇಷನಿಗೆ ಮಾತ್ರ ಬಂದಿರುವಂಥದ್ದು ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಟ್ ಹಾಸ್ಪಿಟಲ್ಗಂತೂ ಬಂದಿದ್ದಾರೆ ನಟ ದರ್ಶನ್. ಏನು ಪ್ರಾಬ್ಲಮ್ ಆಗಲ್ಲ. ಸಂಕ್ರಾಂತಿ ಹಬ್ಬವನ್ನೆಲ್ಲ ನಿನ್ನೆ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಆಚರಿಸಿದ್ದಾರೆ. ಸಹೋದರ ದಿನಕರ್ ಸೇರಿದ ಹಾಗೆ ಅವರ ಎಲ್ಲ ಕುಟುಂಬ ವರ್ಗದವರೆಲ್ಲ ಸೇರಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿರುವಂಥದ್ದು. ಬಟ್ ಅವನ್ನ ನಾವು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಭಾಳ ಬಳಲಿದಂಥ ರೀತಿಯಾಗಿ ಅದು ಹೊರಗೆ ಬಂದಂಥ ನಂತರದಲ್ಲೂ ಭಾಳ ಕುಂಠಿತ ಎಲ್ಲ ನಡೀತಾ ಇದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ. ಬಟ್ ಈಗ ಸ್ವಲ್ಪ ಸುಧಾರಿಸ್ಕೊಂಡಂಥ ರೀತಿಯಾಗಿ ಕಂಡು ಬರ್ತಾ ಇದೆ ಅವರ ಓಡಾಟ ಮತ್ತೊಂದು ನೋಡಿದಂಥ ಸಂದರ್ಭದಲ್ಲೆಲ್ಲ. ಬಟ್ ಹಾಗಂತ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಅನ್ನುವಂಥದ್ದು ಇದ್ದೇ ಇದೆ. ಆ ಕಾರಣಕ್ಕಾಗಿ ಚಿಕಿತ್ಸೆ ಅನಿವಾರ್ಯ ಅನ್ನುವಂಥ ರೀತಿಯಾಗಿ ವಕೀಲರುಗಳು ಕೂಡ ಕೋರ್ಟ್ನಲ್ಲಿ ವಾದ ಹೂಡುವಂಥ ಸಂದರ್ಭದಲ್ಲಿ ಕೆಲ ಡಾಕ್ಟರ್ಸ್ನ ರಿಪೋರ್ಟ್ನೆಲ್ಲ ಮೆಡಿಕಲ್ ರಿಪೋರ್ಟ್ನೆಲ್ಲ ಇಟ್ಟು ಅವರು ವಾದವನ್ನು ಮಾಡಿದಂಥದ್ದು. ಅದರಂತೆ ಈಗ ನಾನು ಈಗ ತಾನೇ ಹೇಳಿದಾಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇದೆ. ಅದರ ನಡುವೆ ಇದೀಗ ಅವರು ಚಿಕಿತ್ಸೆಗೆ ಹಾಸ್ಪಿಟಲ್ಗೆ ಬಂದಿದ್ದಾರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ.